ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ವಿಟಮಿನ್ ಸಿ ಸೀರಮ್ ಈ ಕಿತ್ತಳೆ ಹಣ್ಣಿನಿಂದಲೇ ಬರುವುದು ಸ್ನೇಹಿತರೆ. ಹಾಗೆ ಮಾರ್ಕೆಟಲ್ಲಿ ಸಿಗೋ ವಿಟಮಿನ್ ಸಿ ಸೀರಮ್ಗಿಂತಲೂ ನಾವು ಇವತ್ತು ಮನೆಯಲ್ಲೇ ವಿಟಮಿನ್ ಸಿ ಸೀರಮನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಒಂದು ಕಿತ್ತಳೆ ಹಣ್ಣನ್ನು ದಿನಾ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೋ ರೋಗ ನಿರೋಧಕ ಶಕ್ತಿಗಳು ಹುಟ್ಕೊಳ್ತವೆ ಸ್ನೇಹಿತರೆ. ಈ ಹಣ್ಣಿನ ಸಿಪ್ಪೆಯಿಂದ ನಮ್ಮ ಚರ್ಮದ ಕಾಂತಿಯನ್ನು ತುಂಬ ಹೆಚ್ಚು ಮಾಡಿಕೊಳ್ಬಹುದು. ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧಿಯಾಗಿರುತ್ತೆ. ಹಾಗೆ ಇದರಲ್ಲಿ ಬೀಟಾ ಕೆರೋಟಿನ್, ಬಿ ಕಾಂಪ್ಲೆಕ್ಸ್, ಮ್ಯಾಗ್ನೀಷಿಯಮ್, ಸಿಟ್ರಿಕ್ ಆ್ಯಸಿಡ್, ಹಾಗೆ ಇದು ತುಂಬ ಫೈಬರ್ನಿಂದ ಕೂಡಿರುತ್ತೆ. ಹಾಗಾಗಿ ಈ ಹಣ್ಣಿನ ಸೇವನೆಯಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಲಾಭಗಳಿದ್ದಾವೆ. ಹಾಗೆ ಇದರ ಸಿಪ್ಪೆಯಿಂದಲೂ ಕೂಡ ನಮ್ಮ ಚರ್ಮಕ್ಕೆ ಅತ್ಯುತ್ತಮವಾದ ಲಾಭಗಳನ್ನು ನಾವು ಪಡ್ಕೊಳ್ಬಹುದು. ಹಾಗಾದರೆ ಇವತ್ತು ಈ ಸಿಪ್ಪೆಯನ್ನು ಬಳಸ್ಕೊಂಡು ವಿಟಮಿನ್ ಸಿ ಸೀರಮನ್ನು ಹೇಗೆ ಮಾಡೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಕಿತ್ತಳೆ ಹಣ್ಣನ್ನು ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿಕ್ಕಿ ತೊಳ್ಕೊಳ್ಬೇಕು ಸ್ನೇಹಿತರೆ. ತೊಳ್ಕೊಂಡ ನಂತರ ಇದರ ಮೇಲ್ಗಡೆ ಸಿಪ್ಪೆನ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ನಾವು ಸ್ವಲ್ಪ ಒಂದು ದಿನದ ಮಟ್ಟಿಗೆ ಇದನ್ನು ಒಣಗಲಿಕ್ಕೆ ಇಡಬೇಕು. ನಂತರ ಇದನ್ನು ಒಂದು ಬೌಲಿಗೆ ತಗೊಂಡು ಇದಕ್ಕೆ ರೋಸ್ ವಾಟರನ್ನು ಹಾಕಿ ನಾವು ಸುಮಾರು 6ರಿಂದ 8 ಗಂಟೆಗಳ ಕಾಲ ಇದನ್ನು ನಾವು ನೆನೆಸಿಡಬೇಕು. ನೆನ್ಪಿಟ್ಕೊಳ್ಳಿ, ರೋಸ್ ವಾಟರ್ನಲ್ಲೇ ನೆನೆಸಿಡಬೇಕು. ನಂತರ ಇದನ್ನು ನೀವು ಒಂದು ಬ್ಲೆಂಡಿಂಗ್ ಜಾರಿಗೆ ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಇದರ ಜ್ಯೂಸನ್ನು ನಾವು ತಗೊಳ್ಬೇಕು. ಸೋಸ್ಕೊಂಡು ಚೆನ್ನಾಗಿ ಇದರ ಜ್ಯೂಸನ್ನು ನಾವು ಬೇರ್ಪಡಿಸ್ಕೊಳ್ಬೇಕು. ನಂತರ ಈ ಜ್ಯೂಸಿಗೆ 1 ಚಮಚೆ ಆಲ್ಮಂಡ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆ ಅಂತ ಏನು ಹೇಳ್ತೀವಿ ಅದು, 1 ಚಮಚೆ ಗ್ಲಿಸರಿನ್, ನಂತರ 2 ವಿಟಮಿನ್ ಇ ಕ್ಯಾಪ್ಸೂಲ್, ನಂತರ ಇದರಲ್ಲಿ 1 ಚಮಚೆಯಷ್ಟು ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿರುವಂಥ ಈ ಮಿಶ್ರಣವನ್ನು ನಾವು ಒಂದು ಗ್ಲಾಸಿನ ಬಾಟಲಲ್ಲಿ ಅಥವಾ ಈ ರೀತಿಯ ಪಂಪ್ ಬಾಟ್ಲಲ್ಲಿ ನಾವು ಹಾಕಿ ಇಟ್ಕೊಳ್ಬಹುದು. ಇದನ್ನು 10ರಿಂದ 15 ದಿನಗಳ ಕಾಲದ ತನಕ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ಫ್ರಿಜ್ಜಿನಲ್ಲೇ ಇಡಬೇಕು. ನೆನ್ಪಿಟ್ಕೊಳ್ಳಿ, ಫ್ರಿಜ್ನಲ್ಲೇ ಇಟ್ಟು ನಾವು 10ರಿಂದ 15 ದಿನಗಳ ಕಾಲದ ಮಟ್ಟಿಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈ ಸೀರಮನ್ನು ಡೈಲಿ ರಾತ್ರಿ ಹಚ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ನಿಮ್ಮ ಚರ್ಮದ ಸಮಸ್ಯೆಗಳು ದೂರ ಆಗ್ತವೆ. ಹಾಗೆ ನಿಮ್ಮ ಚರ್ಮ ತುಂಬ ಕಾಂತಿವಂತವಾಗಿ ಡಿಟ್ಟೋ ಸೆಲೆಬ್ರಿಟಿಗಳ ಥರನೇ ತುಂಬ ಗ್ಲೋಯಿಂಗ್ ಆಗಿ ಶೈನಿ ಆಗಿ ಕಾಣುತ್ತೆ ಸ್ನೇಹಿತರೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲೂ ನಾವು ಇರುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.